ಮಹಾಕುಂಭಮೇಳಕ್ಕೆ ಹೋದ ಕನ್ನಡಿಗರಿಗೆ ಶಾಕ್ ಎದುರಾಗಿದೆ. ಪ್ರಯಾಗರಾಜ್ನಿಂದ ಮರಳೋದಕ್ಕೆ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಏರ್ಪೋರ್ಟ್ನಲ್ಲೇ ಕಾಲ ಕಳೆದಿದ್ದಾರೆ. ಸ್ಪೈಸ್ ಏರ್ಲೈನ್ಸ್ SD664 ಫ್ಲೈಟ್ನಲ್ಲಿ ಟಿಕೆಟ್ ಬುಕ್ ಮಾಡಿದಂತ ಕನ್ನಡಿಗರು ಆದರೆ ಸರಿಯಾದ ಸಮಯಕ್ಕೆ ಫ್ಲೈಟ್ ಇಲ್ಲದೆ ಜನ ಪರದಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ಟೇಕ್ ಆಫ್ ಆಗಬೇಕಾಗಿದ್ದಂತ ವಿಮಾನ ರದ್ದಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಅವರು ಪ್ರಯಾಗರಾಜ್ನಿಂದ ಹೊರಡಬೇಕಾಗಿತ್ತು, ಆದರೆ ವಿಮಾನ ರದ್ದಾಗಿದೆ. ಗಂಟೆಗೊಂದು ಮಾಹಿತಿ ಕೊಡ್ತಾ ಇರುವಂತ ಏರ್ಪೋರ್ಟ್ ಸಿಬ್ಬಂದಿ. ಇಲ್ಲಿರುವ ಕೆಲಸಗಾರರಿಗೆಲ್ಲ ಧಿಕ್ಕಾರ, ಸ್ಪೈಸ್ ಜೆಟ್ ಕಂಪನಿ ಕೆಲಸಗಾರರಿಗೆಲ್ಲ ಧಿಕ್ಕಾರ. ನಮಗೆ ನ್ಯಾಯ ಕೊಡಿಸಬೇಕು. ಮೊದಲು ಕರ್ಸಾನಿ ಮ್ಯಾನೇಜರ್ ನಮಗೆಲ್ಲ ತೊಂದರೆ ಕೊಡ್ತಿರುವ ಸ್ಪೈಸ್ ಜೆಟ್ ಕಂಪನಿಗೆ ಧಿಕ್ಕಾರ. ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಮಹಾಕುಂಭಮೇಳಕ್ಕೆ ರಾಜ್ಯದಿಂದ ತೆರಳುವ ಎಲ್ಲ ವಿಮಾನಗಳು ಫುಲ್ ಆಗಿದ್ದಾವೆ. ಪ್ರಯಾಗರಾಜ್ಗೆ ತೆರಳುವ ಫ್ಲೈಟ್ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದಾವೆ. ಫೆಬ್ರವರಿ 26ರವರೆಗೂ ವಿಮಾನಗಳ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಪ್ರತಿದಿನ ಪ್ರಯಾಗರಾಜ್ಗೆ 3 ವಿಮಾನಗಳು ಹಾರಾಡ್ತಾ ಇರುವಂತದ್ದು. ಆದರೆ ಎಲ್ಲ ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಅದರಲ್ಲೂ ಕೂಡ ಫೆಬ್ರವರಿ 26ನೇ ತಾರೀಕಿನವರೆಗೂ ವಿಮಾನಗಳ ಟಿಕೆಟ್ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ನೀವೇನಾದರೂ ಪ್ರಯಾಗರಾಜ್ಗೆ ವಿಮಾನದ ಮುಖಾಂತರ ಹೋಗಬೇಕು ಅಂತ ಇದ್ರೆ ಈಗಾಗಲೇ ಟಿಕೆಟ್ ಬುಕ್ ಮಾಡ್ಕೊಂಡಿರಬೇಕು. ಇಲ್ಲ ಅಂತಂದ್ರೆ ಫೆಬ್ರವರಿ 26ರ ನಂತರ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. 26ರವರೆಗೂ ಎಲ್ಲ ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿರುವಂಥದ್ದು. ಗಮನಿಸ್ತಾ ಇದ್ದೀವಲ್ಲ, ಒಂದು ಕಡೆ ಪ್ರಯಾಗರಾಜ್ನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇರುವಂಥದ್ದು ಒಂದು ಕಡೆಯಾದರೆ, ರಾಜ್ಯದಿಂದ ಹೋಗ್ತಾ ಇರುವಂಥ ಭಕ್ತಾದಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಈಗಾಗಲೇ ವಿಮಾನ ಟಿಕೆಟ್ಗಳು ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ, ಸಂಪೂರ್ಣವಾಗಿ ಬುಕ್ ಆಗಿದ್ದಾವೆ. ಫೆಬ್ರವರಿ 26ನೇ ತಾರೀಕಿನವರೆಗೂ ಯಾವುದೇ ರೀತಿಯಾದಂಥ ಟಿಕೆಟ್ಗಳು ಫ್ಲೈಟ್ನಲ್ಲಿ ಹೋಗೋದಕ್ಕೆ ಸಿಗೋದಿಲ್ಲ. ಬೈ ರೋಡ್ ಹೋಗ್ಬೋದು, ಬೈ ಬಸ್ ಅಥವಾ ಬೈ ಟ್ರೈನ್ ಹೋಗೋದಕ್ಕೆ ಅವಕಾಶ ಇದೆ. ಬಟ್ ಅಲ್ಲೂ ಕೂಡ ಟಿಕೆಟ್ಗಳು ಈಗಾಗಲೇ ಆಲ್ಮೋಸ್ಟ್ ಬುಕ್ ಆಗಿರುವಂಥದ್ದು. ಈಗ ತಾನೇ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಕನ್ನಡಿಗರು, ಅಲ್ಲಿದ್ದಂಥ ಕನ್ನಡಿಗರು ವಾಪಸ್ ಬರೋದಕ್ಕೆ ಫ್ಲೈಟ್ ಇಲ್ಲದೆ ಪರದಾಡ್ದಂತಹ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬಂತು.